ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು KPS ಪ್ರಾಪರ್ಟೀಸ್ ಇನ್ ಮೈಸೂರು. ನಾನಿವತ್ತು ನಿಮಗೆ ಮೂಡ ಅಪ್ರೋಡಲ್ಲಿ 20-40 ಮೆಜರ್ಮೆಂಟ್ ಇರುವಂಥ ಸಿಂಗಲ್ ಫ್ಲೋರ್ ಮನೆನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಮೂಡ ಅಪ್ರೋಡ್ ಬರುತ್ತೆ, ಸೇಂಟ್ ಜೋಸೆಫ್ ಸ್ಕೂಲ್ ಹತ್ರ ಬರುತ್ತೆ. ಇಲ್ವಾಲ ಸೇಂಟ್ ಜೋಸೆಫ್ ಸ್ಕೂಲ್ ಹತ್ರ ಬರುತ್ತೆ. ಸಿಂಗಲ್ ಫ್ಲೋರು 2 BHK 20-40 20-40 ಪಿಲ್ಲರ್ ಕನ್ಸ್ಟ್ರಕ್ಷನ್ ಇರುತ್ತೆ. ನಾರ್ತ್ ಫೇಸಿಂಗು, ನಾರ್ತೆ ಡೋರ್ ಮಾಡಿದ್ದಾರೆ. ಇದು ಯಾವ ರೀತಿ ಇದೆ, ಏನು ಇದ್ರ ಡೀಟೇಲ್ ಏನು ಎಲ್ಲ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪಿಲ್ಲರ್ ಕನ್ಸ್ಟ್ರಕ್ಷನು, ಗ್ರಾನೈಟ್ ಫ್ಲೋರಿಂಗ್ ಇದೆ. ಹಾಗೆ ನಿಮಗೆ 30 ಫೀಟ್ ರೋಡ್ ಇದೆ. ನೋಡಿ, ನಿಮಗೆ 4 ವೀಲರ್ ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. 4 ವೀಲರ್ ಔಟ್ ಸೈಡ್ ಪಾರ್ಕ್ ಮಾಡ್ಕೋಬೋದು, ಇನ್ಸೈಡು 2 ವೀಲರ್ನ ಪಾರ್ಕ್ ಮಾಡ್ಕೋಬೋದು. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ವಿಡಿಯೋನ ತೋರಿಸ್ತಾ ಹೋಗ್ತೀನಿ. ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಆಯಿತಾ ಲೈಕು? ಬನ್ನಿ ಇವಾಗ ಒಳಗಡೆ ಹೋಗೋಣ. ನೋಡಿ, ಇದು ಪ್ರೈಸ್ ಬಂದು ನಿಮಗೆ 72 ಲಕ್ಷ ಹೇಳ್ತಿದ್ದಾರೆ, ನೆಗೋಷಿಯಬಲ್ಲು. ಆಲ್ ಟೀಕ್ ಯೂಸ್ ಮಾಡಿದ್ದಾರೆ ನಿಮಗೆ. ಆಲ್ ಟೀಕ್ ಅಂತ ಮೇನ್ ಡೋರು ಮತ್ತು ಪೂಜಾ ಡೋರು ಟೀಕ್ ಯೂಸ್ ಮಾಡಿದ್ದಾರೆ. 2 BHK 2 ಬಾತ್ರೂಮು 2 ಬೆಡ್ರೂಮ್ ಇದೆ. ನೀವು ನೋಡ್ತಿರ್ಬೋದು, ಫ್ರಂಟ್ ಎಲಿವೇಷನ್ ನೋಡಿದ್ದೀರಾ. ಇವಾಗ ಇಲ್ಲಿ ಫುಲ್ಲು ಟೈಲ್ ಹಾಕಿದ್ದಾರೆ. ನೋಡಿ, 20-30 ಚಿಕ್ಕದಾಗುತ್ತೆ. 20-30 ಡೂಪ್ಲೆಕ್ಸ್ಗೆ ಹೋದರೆ ನಮಗೆ ಬಜೆಟ್ ಕಮ್ಮಿ ಆಗುತ್ತೆ, ಜಾಸ್ತಿ ಆಗುತ್ತೆ. ನಮಗೆ ಒಂದು 20-40 ಮನೆ ಸಿಂಗಲ್ ಫ್ಲೋರ್ ಸಾಕು. ಆಮೇಲೆ ಬೇಕಾದ್ರೆ ನಾವು ಕಟ್ಕೋತೀವಿ ಮೇಲ್ಗಡೆ ಅನ್ನೋರು ಈ ಒಂದು ವೀಡಿಯೋನ ನೋಡಿ. ಯಾಕೆಂತಂದರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ. ನಿಮಗೆ ಸದ್ಯಕ್ಕೆ ಈ ಮನೇಲಿದ್ದು ಆಮೇಲೆ ಫ್ಯೂಚರ್ ಕಟ್ಕೊಳ್ತೀನಿ ಅಂತ ಕಟ್ಕೋಬೋದು. ಆ ಥರ ಒಂದು ಪ್ಲ್ಯಾನಲ್ಲಿ ಮನೆ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನೋಡಿ, ಇವಾಗ ನಾನು ಒಳಗಡೆ ಎಂಟ್ರಿ ಆಗ್ತಿದ್ದೀನಿ. ಒಳಗಡೆ ಎಂಟ್ರಿ ಆದರೆ ನಿಮಗೆ ಗ್ರಾನೈಟ್ ಫ್ಲೋರಿಂಗ್ ಇದೆ. ಹಾಗೆ TV ಕ್ಯಾಬಿನೆಟ್ ಮಾಡಿದ್ದಾರೆ. ಒಂದು ವಿಶಾಲವಾದ ಹಾಲ್ ಅಂತಲೇ ಹೇಳ್ಬೋದು. POP ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. 20-40 ನಿಮಗೆ ಹಾಲಲ್ಲೂ ತುಂಬ ಲೆಂತಾಗಿ ಬರುತ್ತೆ, ಹಾಗೆ ವಿಶಾಲವಾಗಿ ಬರುತ್ತೆ. ರೂಮ್ ಕೂಡ ತುಂಬ ಸ್ಪೇಸಿಯಸ್ ಆಗಿ ಬರುತ್ತೆ. ಪಕ್ಕಾ ವಾಸ್ತು ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಪ್ರೈಸ್ ಬಂದು ನಿಮಗೆ 72 ಲಕ್ಷ 72 ಲ್ಯಾಕ್ ಹೇಳ್ತಿದ್ದಾರೆ, ನೆಗೋಷಿಯಬಲು. ನೋಡಿ, ಯಾರೆಲ್ಲ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಅವರು ಏನಾದರೂ ಮನೆ ತೊಗೋಬೇಕು ಅಂತಂದರೆ ನನ್ನ ನಂಬರು ಕೆಳಗಡೆ ಕೊಟ್ಟಿರ್ತೀನಿ, ತೊಗೊಂಡು ಕಾಲ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನೋಡಿ, ಇದು ರೂಮು ತುಂಬ ಸ್ಪೇಸಿಯಸ್ ಆಗಿದೆ. ಅಂದರೆ ಲೈಟ್ ಇಲ್ಲ, ಬ್ಲೂ ಲೈಟ್ ಇದೆ, ಹಾಗಾಗಿ ನಿಮಗೆ ಕಾಣ್ತಾ ಇದೆ ಈ ಥರ. ನೋಡಿ, ಇದು ದೇವ್ರ ಮನೆ, ಪೂಜಾ ರೂಮು. ಇದು ನಿಮಗೆ ಈಸ್ಟ್ಗೆ ಇಟ್ಟಿದ್ದಾರೆ ಪೂಜಾ ರೂಮ್ನ. ಹಾಗೆ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಇದಕ್ಕೂ ಕೂಡ ವಾರ್ಡ್ರೋಬ್ಸ್ ಮಾಡಿದ್ದಾರೆ. ಇವಾಗ ತಾನೇ ನಿಮಗೆ ಫುಲ್ ಕಂಪ್ಲೀಟ್ ಆಗಿದೆ, ಹಾಗಾಗಿ ಫಿನಿಶಿಂಗು ಆಗ್ತಿದೆ. ಸಣ್ಣ ಪುಟ್ಟ ಕೆಲಸ ಎಲ್ಲ ಆಗ್ತಿದೆ. ಹಾಗೆ ನಿಮ್ದೇನಾರ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. KPS ಪ್ರಾಪರ್ಟೀಸ್ ಇನ್ ಮೈಸೂರು, ಪ್ರದೀಪ್ ಅಂದ್ಬಿಟ್ಟು. ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡ್ಕೊಡ್ತೀನಿ. ಹಾಗೆ ಪ್ರಾಪರ್ಟಿ ತೊಗೋಬೇಕು ಅಂದ್ರೂ ಕೂಡ ನೀವು ಕಾಲ್ ಮಾಡಿ. ಯಾಕೆಂದರೆ ನನಗೆ ಸುಮಾರು ಜನ ಹೇಳ್ತಾ ಇರ್ತಾರೆ, ಸರ್ ನಮಗೊಂದು ಲೋ ಬಜೆಟಲ್ಲಿ 20-40 ಮನೆ ಬೇಕು ಸರ್, ನಮಗೆ ಬಜೆಟ್ ಇರೋದೇ ಇಷ್ಟು ಅಂತ ಹೇಳ್ತಾ ಇರ್ತಾರೆ. ಅವ್ರಿಗೆ ಒಂದು ಈ ವಿಡಿಯೋನ ನೋಡಿ ಅಂತಲೇ ಹೇಳ್ತೀನಿ. ನೋಡಿ, ಇದು ಅಗ್ನಿ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಸೌತ್ ಈಸ್ಟ್ಗೆ. ನಿಮ್ಗೇನಾರು ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಾಲ್ ಮಾಡಿ, ನಂಬರ್ ತೊಗೊಂಡು. ಕೆಲವೊಬ್ಬರು ಮೆಸೇಜಲ್ಲೇ ಮಾಡ್ತಾ ಇರ್ತಾರೆ, ಕೆಲವೊಬ್ಬರು ಮೆಸೇಜಲ್ಲೇ ಎಲ್ಲ ಕೇಳ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ನಿಮ್ಗೇನಾರು ಇಂಟ್ರೆಸ್ಟ್ ಇತ್ತು ಅಂದರೆ ಕಾಲ್ ಮಾಡಿ, ನಿಮಗೆ ಏನು ಬೇಕೋ ಡೀಟೇಲ್ ಕೊಡ್ತೀವಿ. ಏಕೆಂದರೆ ನಾವು ಕಸ್ಟಮರ್ ಜೊತೆ ಮನೆ ತೋರಿಸ್ತಾ ಇರ್ತೀವಿ, ನೀವು ಮೆಸೇಜ್ ಮಾಡಿರ್ತೀರ, ನಾವು ನೋಡಿರಲ್ಲ. ಅದಕ್ಕೆ ನೀವು ಬೇಜಾರು ಮಾಡಿಕೊಂಡು ಏನು ಸರ್ ಯಾವುದಕ್ಕೂ ರಿಪ್ಲೈ ಮಾಡಲ್ಲ ಅಂತ ಹೇಳ್ತಾರೆ ಕೆಲವೊಬ್ಬರು. ಆ ಥರ ಬೇಜಾರು ಮಾಡ್ಕೊಬೇಡಿ. ದಯವಿಟ್ಟು ನೋಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀವಿ. ಮೆಸೇಜ್ಗಳನ್ನ ನೋಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀವಿ. ಏಕೆಂತಂದರೆ ಕಸ್ಟಮರ್ ಜೊತೆ ವಿಸಿಟಿಂಗಲ್ಲಿ ಇದ್ದಾಗ ನೋಡಿರಲ್ಲ, ನಾವು ಸ್ವಲ್ಪ ಫ್ರೀ ಆದಾಗ ನೋಡ್ತಾ ಇರ್ತೀವಿ. ಆ ನೋಡಿದಾಗ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ. ನೋಡಿ, ಇದು ಜನರಲ್ ಟಾಯ್ಲೆಟು, ವೆಸ್ಟರ್ನ್ ಕಮೋಡ್ ಇದೆ. ಕತ್ಲೆ ಆಗಿದೆ, ಹಾಗಾಗಿ ಸ್ವಲ್ಪ ನಿಮಗೆ ಮಂಗ್ ಥರ ಕಾಣುತ್ತೆ. ನೀವು ಮನೆ ವಿಸಿಟ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು. ಇಲ್ಲಿ ಒಂದು ಇಂಡಿಯನ್ ಮಾಡಿದ್ದಾರೆ ಬ್ಯಾಕ್ ಸೈಡು, ತೋರಿಸ್ತೀನಿ ಅದನ್ನು.
ನೋಡಿ ನಿಮಗೆ ಇಲ್ಲಿ ಒಂದು ಇಂಡಿಯನ್ ಮಾಡಿದ್ದಾರೆ. ಈ ಸ್ಟೇರ್ಕೇಸ್ ಕೆಳಗಡೆ ಇಲ್ಲಿ ಇಂಡಿಯನ್ ಬರುತ್ತೆ. ಹಾಗೆ ಮೇಲ್ಗಡೆ ನಿಮಗೆ ಓವರ್ ಟ್ಯಾಂಕು ಸೋಲಾರ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಅದು ಕೂಡ ಸ್ಪೇಸಿಯಸ್ ಆಗಿದೆ. ಅಕ್ಕಪಕ್ಕ ಎಲ್ಲ ಮನೆಗಳು ಬಂದಿದೆ. ನಿಮಗೆ ರೆಡಿ ಟು ಮೂವ್ ಇರುವಂಥ ಮನೆ ಇದು. ಪಿಲ್ಲರ್ ಕನ್ಸ್ಟ್ರಕ್ಷನ್ ಆಗಿದೆ. ಇದು ಟ್ಯಾಂಕು, ಹಾಗೆ ಪೈಪ್ಲೈನ್ ಕೂಡ ನೋಡ್ತಿರ್ಬೋದು. ಇದೇ ಥರ ನಾನು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಫ್ರೆಂಡ್ ರೀತಿ ಒಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಏಕೆಂದರೆ ನಾನು ನೋಡ್ತಾ ಇರ್ತೀನಿ ಒಬ್ಬೊಬ್ರದ್ದು ಸಬ್ಸ್ಕ್ರೈಬ್ ಟಕ್ ಅಂತ ಹೋಗ್ಬಿಟ್ಟಿರುತ್ತೆ. ಅದು ಯಾವ ರೀತಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಹಾಗಾಗಿ ಸುಮಾರು ಜನ ಪ್ರಾಪರ್ಟೀಸ್ ಮಾಡ್ತಾಯಿರ್ತಾರೆ. ನಾನು ತುಂಬ ಟೈಮಿಂದ ಮಾಡ್ತಾಯಿದ್ದೀನಿ. ನೋಡಿ, ನಿಮ್ಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟಲ್ಲಿ ಲೈಕ್ ಕೊಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಜೈ ಶ್ರೀರಾಮ್.